ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಸಗಣಿಯ ಹುಳುವಿನಂಥ ಬದುಕು ನಮ್ಮದಲ್ಲ, ಸಗಣಿಯ ಹುಳುವಿನಂಥ ಬದುಕು ನಮ್ಮದಲ್ಲ. ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ, ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ. ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮಗಿಲ್ಲ, ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮಗಿಲ್ಲ. ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ, ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ ಸಮಯವೀನ, ಸಮಯವೀನ, ಸಮಯವೀನ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಶೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವ ಬಿತ್ತುವೆವು. ಶೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವ ಬಿತ್ತುವೆವು. ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿಹೆವು, ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿಹೆವು. ಸಾಗರದಾಚೆಗೆ ಬಸವ ತತ್ವವ, ಸಾಗರದಾಚೆಗೆ ಬಸವ ತತ್ವವ ಕೊಂಡೊಯ್ವೆವು, ಕೊಂಡೊಯ್ವೆವು, ಕೊಂಡೊಯ್ವೆವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು, ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹುದು, ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹುದು. ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು, ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು. ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು, ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು, ಅವರ ಕೈಯಲ್ಲಿರುವುದು, ಅವರ ಕೈಯಲ್ಲಿರುವುದು. ಸಮಾಜದ ಋಣವ ತೀರಿಸುವತ್ತ ನಮ್ಮ ಯತ್ನ ಸಾಗಿದೆ, ಶೋಷಣೆಯ ವಿರೋಧಿಯಾಗಿ ಈ ಸಂಘಟನೆ ದನಿ ಎತ್ತಿದೆ. ಅನಾಥ ಅಬಲರ ಕಲ್ಯಾಣಕ್ಕೆ ಸತತ ದುಡಿಯುತ್ತಿದೆ. ಯಾರೇನಂದರೂ ಅಂಜದೆ, ಯಾರೇನಂದರೂ ಅಂಜದೆ ಮೌನ ಚಳುವಳಿ ನಡೆದಿದೆ,
ಮೌನ ಚಳುವಳಿ ನಡೆದಿದೆ, ಮೌನ ಚಳುವಳಿ ನಡೆದಿದೆ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಭಕ್ತಿಯಂಬ ಪಂಜರದೊಳಗಿಕ್ಕಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಸಲಹೋ ಕೂಡಲ ಸಂಗಮ ದೇವ, 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 ಸಲಹೋ ಕೂಡಲ ಸಂಗಮ ದೇವ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, 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 ಶಿವ ಶಿವ ಎಂದೋದಿಸಯ್ಯ, ಶಿವ ಶಿವ ಎಂದೋದಿಸಯ್ಯ, ಶಿವ ಶಿವ ಎಂದೋದಿಸಯ್ಯ, ಶಿವ ಶಿವ ಎಂದೋದಿಸಯ್ಯ, ಶಿವ ಶಿವ ಎಂದೋದಿಸಯ್ಯ. ಶಿವ ಶಿವ ಎಂದೋದಿಸಯ್ಯ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ.
ಬಂದುದು ಲಿಂಗ ಭೋಗ ಬಯಸದೆ ಬಂದುದು ಲಿಂಗ ಭೋಗ ಬಯಸಿ ಬಂದುದು ಅಂಗ ಭೋಗ ಬಯಸಿ ಬಂದುದು ಅಂಗ ಭೋಗ ಬಯಸದೆ ಬಂದುದು ಲಿಂಗ ಭೋಗ ಬಯಸದೆ ಬಂದುದು ಲಿಂಗ ಭೋಗ अंगभोग अनर्पिता अंगभोग अनर्पिता लिंगभोग प्रसाद लिंगभोग प्रसाद बयसि बंदुदु अंगभोग बयसि बंदुदु अंगभोग बयसदे बंदुदु लिंग भोग बयसದೆ ಬಂದುದು ಲಿಂಗ ಭೋಗ ವೇದಿಕೆ ಮೇಲೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಧ ತಂದುಕೊಟ್ಟಂತ ಸುಭಾಷ್ ಪಾಟೀಲ್ ಸಾಹೇಬ್ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಬೆಳಗಾವಿ ಗ್ರಾಮೀಣ ಇವರಿಗೆ ನಮ್ಮ ಪೊಳಗಾಳ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ಸಮಿತಿಯವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ನಮ್ಮ ಅರವಿ ಗ್ರಾಮಗಳಿಂದ ಆಗಮಿಸಿದಂತ ಬಸವಣ್ಣ ಪಾಟೀಲ್ ಸಾಕಿನ ಕಲ್ಯಾಣಿ ಇವರಿಗೂ ಸಹಿತ ನಮ್ಮ ಈ ಬೆಳಗಾವಿ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಬಸವೇಶ್ವರ ಸಮಿತಿ ವತಿಯಿಂದ ಅವರಿಗೆ ಮಾಲಾರ್ಪಣೆ ಮಾಡಿ ಸತ್ಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಲ್ಲೂರು ಗ್ರಾಮದ ಹಿರಿಯರ ಹಾಗೂ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಶ್ರೀಯುತ ಬಸವಣ್ಣ ಪಾಟೀಲ್ ಅವರಿಗೆ ಸ್ವಾಗತದೊಂದಿಗೆ ಗೌರವ ಸಮರ್ಪಣೆ. ಅದರಂತೆ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮುತ್ತಪ್ಪ ಕೂಳೂರು ಜಡ್ಪಿ ನಲ್ಲನೆಟ್ಟಿ ಇವರಿಗೂ ಸಹಿತ ನಮ್ಮ ಈ ಬಸವೇಶ್ವರ ಸಮಿತಿ ವತಿಯಿಂದ ಮಾಲಾರ್ಪಣೆ ಮಾಡಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದರಂತೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಸಿಪಿಐ ಸಾಹೇಬರಿಗೆ ನಮ್ಮ ಬಸವೇಶ್ವರ ಸಮಿತಿ ವತಿಯಿಂದ ಮಾಲಾರ್ಪಣೆ ಮಾಡಿ ಸನ್ಮಾನಿಸಬೇಕಾಗಿ
ವಿನಂತಿಸ್ಕೊಳ್ತಾ ಇದ್ದೀನಿ. ಸಿಪಿಐ ಸಾಹೇಬ್ ಅವರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನಿಸಬೇಕಾಗಿ ಸಮಿತಿ ಪದಾಧಿಕಾರಿಗಳಿಂದ ವಿನಂತಿಸ್ಕೊಳ್ತಾ ಇದ್ದೀನಿ. ಅದರಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಹಾಗೂ ವಕೀಲರು ಆದಂತ ರಾಜು ಕೊಟ್ಗಿ ಅವರಿಗೆ ನಮ್ಮ ಈ ಅಶ್ವಾರೂಢ ಸಮಿತಿ ವತಿಯಿಂದ ಮಾಲಾರ್ಪಣೆ ಮಾಡಿ ಸತ್ಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಬಸವೇಶ್ವರ ಸಮಿತಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗಣ್ಯರೆಲ್ಲ ಹಿರಿಯರನ್ನು ಗೌರವಿಸಬೇಕಾಗಿ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಶ್ರೀಗಳಿಗೆ ಮಾಲಾರ್ಪಣೆ ಮಾಡಬೇಕಾಗಿ ನಮ್ಮ ಸಮಿತಿ ನಮ್ಮ ರಾಷ್ಟ್ರೀಯ ಬಸವದಳದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ರಾಷ್ಟ್ರೀಯ ಬಸವದಳದವರು ವೇದಿಕೆ ಮೇಲೆ ಬಂದು ಜನಪ್ರಿಯ ಶಾಸಕರಾದಂತ ಈ ಒಂದು ಕಾರ್ಯಕ್ರಮಕ್ಕೆ 5,00,001 ರೂಪಾಯಿಗಳನ್ನ ನೀಡಿರುವಂತ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಿಗೆ ಸತ್ಕಾರ ಕಾರ್ಯಕ್ರಮವನ್ನ ಜರುಗಿಸಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇದುವರೆಗೂ ಎಲ್ಲ ವೇದಿಕೆ ಮೇಲಿರುವ ಗಣ್ಯಮಾನ್ಯರಿಗೆ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನ ಜರುಗಿಸಿಕೊಟ್ಟಂತ ಎಲ್ಲ ನಮ್ಮ ಬಸವೇಶ್ವರ ಸಮಿತಿಯವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಬಂಧುಗಳೇ, ಸರ್ವ ಜನಾಂಗದ ಶಾಂತಿಯುತವಾಗಿ ಅರಬಾವಿ ಮತಕ್ಷೇತ್ರ ಮುನ್ನಡೀತಾ ಇದೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಮತಕ್ಷೇತ್ರ ಸರ್ವಾಂಗೀಣ ಪ್ರಗತಿ ಹೊಂದುವಲ್ಲಿ ನಮ್ಮ ಭಾಗದ ಜನಪ್ರಿಯ ಶಾಸಕರು, ರಾಜ್ಯದ ಮಾಜಿ ಸಚಿವರು, ಕೊಡುಗೈ ದಾನಿಗಳೆಂದೇ ನಮ್ಮೆಲ್ಲರಿಂದ ಗೌರವಿತರಾಗಿರುವ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರು ಮೂರ್ತಿಯ ಅನಾವರಣವನ್ನು ಮಾಡಲಿದ್ದಾರೆ. ಇಂತಹ ಪುಣ್ಯಮಯ ಸಮಾರಂಭಕ್ಕೆ ಆಗಮಿಸಿ ಕಂಚಿನ ಪುತ್ಥಳಿ ಅನಾವರಣವನ್ನು ನೆರವೇರಿಸಲಿರುವ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರು ಸಭೆ ಉದ್ದೇಶಿಸಿ ಮಾತನಾಡಬೇಕಾಗಿ ಸನ್ಮಾನ್ಯರಲ್ಲಿ ವಿನಂತಿಸುತ್ತೇವೆ. ಕೊಡಗೋಳ ಗ್ರಾಮದ ಎಲ್ಲ ದೇವಿ ದೇವಾಲಯಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಶ್ರೀ ಬಸವೇಶ್ವರ ಮೂರ್ತಿ ಕಂಚಿನ ಮೂರ್ತಿ ಅನಾವರಣ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಗೋಕಾಕ್ ಸಂಪಾದನೆ ಮಾಡಿದ ಪೂಜ್ಯ ಪರಮ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬಡವಗಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದ ಆಗಂತ ಎಲ್ಲ ಹಿರಿಯರೇ, ರೈತ ಬಾಂಧವರೇ, ತಾಯಂದಿರೇ, ತಮ್ಮಲ್ಲಿ ಮೊದಲು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮನ್ನು ಬಿಸಿಲಾಗಿ ನಿಲ್ಲಿಸಿರೋದು ದಯಗಾರ. ಮತ್ತೆ ಯಾಕಂದ್ರೆ 5 ನಿಮಿಷ ಮುಗಿಸಬೇಕು ಕಾರ್ಯಕ್ರಮ. ಇವರೆಲ್ಲ ನೆಳ ಕುಂತಿಗೆ ನಮ್ಮನೆ ದಯಗಾರ್ರಿ 5 ನಿಮಿಷ ಮುಗಿಸಿ ಬಸವಣ್ಣನ ಇಲ್ಲೇ ಓಪನಿಂಗ್ ಮಾಡಿ ಮುಗಿಸ್ಬಿಡೋಣ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಬಡವಗಳ ಗ್ರಾಮದೆಲ್ಲ ಹಿರಿಯರು, ಯುವಕರು ಮೊದಲು ನೀವು ನೋಡಿದ್ರೆ ಸಣ್ಣ ಬಸವಣ್ಣ ಮೂರ್ತಿ ಇಲ್ಲೇ ಇತ್ತು, ಉದ್ಘಾಟನೆ ಮಾಡಿದ್ರು. ಅವಾಗನು ಇವತ್ತ ದೇವರ ಅನುಗ್ರಹ ಆಶೀರ್ವಾದದ ದೊಡ್ಡ ಮೂರ್ತಿನೂ ಉದ್ಘಾಟನೆ ಮಾಡುವಂತ ಸೌಭಾಗ್ಯನ ದೇವ್ರು ನಮಗೆ ಕೊಟ್ಟಿದ, ನಮಗೆ ಪೂಜ್ಯರಿಗೆ ಇದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಂದ್ರೆ ಇವತ್ತೆಲ್ಲ ಬಸವಣ್ಣವರ ಅಂದ್ರೆ ಜನ್ಮ ದಿನಾಂಗ ಪುಣ್ಯತಿ ಎಲ್ಲ ಜನ್ಮ ದಿನಾಂಗ ಐತಿ. ನಾವೆಲ್ಲ ಬಸವಣ್ಣ ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ. ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಅವರ ಪುತ್ಥಳಿ ಅನಾವರಣ ಮಾಡ್ತಾ ಇದ್ರೆ ಸೌಭಾಗ್ಯ ನಮ್ಮ ಭಾಗ್ಯ ಎಲ್ಲರೂ. ಯಾಕಂದ್ರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಯಾವ ತರ ಹೋರಾಟ ಮಾಡಿ ಈ ರಾಜ್ಯಕ್ಕೆ, ದೇಶಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಹೆಂಗೆ ಮಾಡಿಕೊಟ್ರೆ ನಾವೆಲ್ಲ ಇತಿಹಾಸ ನೋಡ್ತೀವಿ. ಅದಕ್ಕೆ ಅಂತವ್ರ ಮೂರ್ತಿ ನಾವು ಅನಾವರಣ ಮಾಡ್ತಾ ಇದ್ರೆ ಇಂಥ ಅವಕಾಶ ಸಿಕ್ಕಿದ್ರೆ ನನ್ನ ಪುಣ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ನಾವೆಲ್ಲರೂ ಬಡವರ ಗ್ರಾಮ ಇರ್ಬೋದು, ಸುತ್ತಮುತ್ತ ಎಲ್ಲರೂ ಬಸವಣ್ಣವ್ರೇನು ಹಾಕಿಕೊಟ್ಟಂತ ದಾರಿ ಐತಲ್ಲ ಅದೆಲ್ಲ ನಾವು ನಡ್ಕೊಂಡು ಹೋಗ್ಬೇಕು. ಬಡವರು, ಜನರು, ರೈತರು ಸೇವಾ ಮಾಡುವಂತ ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದಕ್ಕೆ ಯಾಕಂದ್ರೆ ಕಾರ್ಯಕ್ರಮ ಈಗಾಗಲೇ ಲೇಟ್ ಆಗಿದ್ದರಿಂದ ಅದಕ್ಕೆ ಪೂಜ್ಯರಿಗೆ ಅಂದ್ರೆ ಅನುಮತಿ ತಗೊಂಡು ಪೂಜ್ಯರ ಆಶೀರ್ವಾದದಿಂದ ಮೂರ್ತಿ ಅನಾವರಣ ಮಾಡಕ್ಕೆ ತಮ್ಗೆ ಅನುಮತಿ ಕೊಡಬೇಕು. ಮೂರ್ತಿ ಮಾಡಕ್ ಪ್ರಾರಂಭ ಮಾಡೋದ್ರಿ ಅನುಮತಿ ಕೊಡ್ತೀನಿ.
ತಮಗೆಲ್ಲ ಭಗವಂತ ದೇವರು ಒಳ್ಳೇದು ಮಾಡಲಿ, ದೇವರು ಹಾರೈಸಿ ನಾವು ಮೂರ್ತಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ.